ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿ ಮೇಕಪ್ ಮಾಡ್ಕೊಂಡು ತಲೆಗೆ ಎಣ್ಣೆ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ. ಈಗ ಟೈಮ್ ಬಂದು 11:45 ಆಗ್ತಾ ಬಂತು ಫ್ರೆಂಡ್ಸ್. ಇದುವರೆಗೂ ಮನೆ ಕೆಲಸ ನಾನು ಏನು ಮಾಡ್ಲಿಲ್ಲ. ಯಾಕೆ ಮನೆ ಬಾಕಲ್ ಗುಡಿಸ್ಬಿಟ್ಟು ಈ ತರ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಒಂದೇ ಕಡೆ ಕುಂತಿದ್ದೀನಿ. ನಾನು ಇಷ್ಟೊತ್ತು ಯೋಚನೆ ಮಾಡ್ತಿದ್ದೆ ಫ್ರೆಂಡ್ಸ್. 364 ಫ್ರೆಂಡ್ಸ್. ಮ್ಯಾಥ್ಸ್ ಅಲ್ಬೇಕು, ಸಾರಿ ಫ್ರೆಂಡ್ಸ್. ಎಷ್ಟು ದಿನ ಆಯ್ತು ಅಂತ ಗೊತ್ತಿಲ್ಲ, ಸಾರಿ. ಫಿಲ್ ಇನ್ ದ ಬ್ಲಾಂಕ್ಸ್. ನೀವೇ ಫಿಲ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಎಷ್ಟು ದಿನ ಅಂತ ಅಂದ್ಬಿಟ್ಟು. ಇಷ್ಟು ದಿನಾನು ನಾನು ಒಂದು ದಿನಾನು ಮಿಸ್ ಮಾಡ್ದಿರೋದು ಎಷ್ಟು ಕೊಡ್ತೀರಾ, ಮನೆ ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ ಅಂತ ನಾನೇನು ಮದುವೆದಾಗ ಅಗ್ರಿಮೆಂಟಾ ಮಾಡ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದೇ ಡಿಪ್ರೆಷನ್ ಅಲ್ಲಿ ಕುಂತಿದ್ದೆ ಇಷ್ಟೊತ್ತು. ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಇದರಿಂದ ನನಗೇನು ಲಾಭ, ಎಲ್ಲಿ ಸಂಬಳ, ಎಲ್ಲಿ ಬೋನಸ್ಸು ಅಂತ ಯೋಚನೆ ಮಾಡ್ಕೊಂಡು ಇಷ್ಟೊತ್ತವರೆಗೂ ಕುಂತೆ. ಆಮೇಲೆ ಹೊಟ್ಟೆ ಹಸಿ ಫುಲ್ ಸ್ಟಾರ್ಟ್ ಆಯ್ತು. ಈ ಜಂಬನೆಲ್ಲ ಸೈಡ್ಗೆ ಇಟ್ಬಿಟ್ಟು ಮನೆ ಕೆಲಸ ಅಡುಗೆ ಮಾಡೋದೇ ಬೆಸ್ಟ್ ಅಂತ ಎದ್ದಿದ್ದೀನಿ ಫ್ರೆಂಡ್ಸ್. ಸಾರ್ಥಕವಾಯ್ತು. ರಾತ್ರಿ ಅನ್ನ ಇತ್ತು, ಶಿವ ಮಜ್ಜಿಗೆ ಅನ್ನ ತಿಂತು, ಟಾಮು ನೈಟ್ ಚಿಕನ್ ಸಾರು ಇತ್ತು ಫ್ರೆಂಡ್ಸ್. ಚೆನ್ನಾಗಿ ಜಮಾಯಿಸ್ತಾ ಅವನು ಹಸ್ಕೊಂಡ್ ಕೂತಿದ್ ನಾನೇ. ಇಷ್ಟೊತ್ತು ಯೋಚನೆ ಮಾಡಿ 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 ಹಸ್ವಾಗಿದ್ ನನಗೇನೇನೆ, ಲಾಸ್ ನಮ್ಗೇನೇನೆ. ಹಂಗಾಗಿ ಬನ್ನಿ ಫ್ರೆಂಡ್ಸ್, ಏನಾದ್ರು ಒಂಚೂರು ಮಾಡ್ಕೊಂಡು ತಿನ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ. ಪ್ರತಿ ವಾರ ಇಷ್ಟೊತ್ತಿಗೆ ನಮ್ಮ ಮನೇಲಿ ಪೂಜೆ ಮುಗ್ದಿರ್ತೈತೆ ಫ್ರೆಂಡ್ಸ್. ಈ ತರ ಡಿಪ್ರೆಷನ್ಗೆ ಹೋದಾಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೇ ಲಾಸ್ ನಮ್ಗೇನೇನೆ. ಎಷ್ಟೇ ಯೋಚನೆ ಮಾಡಿ, ಎಷ್ಟೇ ದಿನ ಕೂತ್ಕೊಂಡು ಯೋಚನೆ ಮಾಡಿದ್ರು ಕೊನೆಗೆ ಆ ಕೆಲಸ ಎಲ್ಲ ನಾವೇ ಮಾಡಬೇಕು. ಹಂಗಾಗಿ ಡಿಪ್ರೆಷನ್ಗೆ ಹೋಗೋದು ವೇಸ್ಟ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಸಿಕ್ಕಾಪಟ್ಟೆ ಹಸುವಾಗ್ತೈತಿ. ಇಷ್ಟು ತನಕ ಹಸ್ಕೊಂಡಿರೋ ಮಗಳೇ ಅಲ್ಲ ನಾನು. ಅದಕ್ಕೆ ಟಡನ್ ನನ್ನ ಫೇವ್ರೆಟ್ ತಂಗಳ ಮುದ್ದೆ ಫ್ರೆಂಡ್ಸ್. ಇದಕ್ಕೊಂದು ಗತಿ ಕಾಣಿಸ್ಬಿಟ್ಟು ಇದನ್ನೇ ತಿಂತೀನಿ. ಈಗ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಫುಲ್ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್, ಹೊಟ್ಟೆ ಹಸುವಿಗೆನೆ. ಅದಕ್ಕೆ ಹುಡ್ಕಾಡಿದಕ್ಕೆ ತಂಗಳ ಮುದ್ದೆ ಇಷ್ಟೇ ಮೊಸರು ಸಿಕ್ತು ಫ್ರೆಂಡ್ಸ್. ಅಟ್ಲೀಸ್ಟ್ ಅರ್ಧ ಪ್ಯಾಕ್ ಆದ್ರೂ ಮೊಸರು ಇದ್ರೆ ಇದಕ್ಕೆ ಸೂಪರ್ ಡೂಪರ್ ಫ್ರೆಂಡ್ಸ್. ಈ ಬೇಸಿಗೆನಲ್ಲಿ ಬೆಸ್ಟ್ ಫುಡ್ ಇದು. ಈ ತರ ಮುದ್ದೆ ಮೊಸರು ಹಾಕೋಬೇಕು. ಈ ಪ್ಯಾಕೆಟ್ ಆಗಿರೋ ಮೊಸರಂತೂ ವೇಸ್ಟೇ ಮಾಡಬಾರ್ದು. ವೇಸ್ಟ್ ಮಾಡ್ತಾರೆ ಅಂದ್ರೆ ನಾವ್ ಹೆಣ್ಮಕ್ಳಲ್ಲ ಅಂತ. ಮದ್ವೆ ಆಗಿರೋ ಹೆಣ್ಮಕ್ಳು ಈ ತರ ಯಾರು ವೇಸ್ಟ್ ಮಾಡಲ್ಲ. ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಸ್ವಲ್ಪ ಲೇಸಿ ಇರ್ತಾರಲ್ಲ, ವೇಸ್ಟ್ ಮಾಡ್ಬೋದು. ಸ್ವಲ್ಪ ನೀರ್ ಹಾಕೊಂಡು ಅಲ್ಲಾಡ್ಸಿ ಹಿಂಗ ಹಾಕೋಬೇಕು. ಎಲ್ಲ ಮೊಸರು ಆಚೆ ಬರ್ತೈತೆ. ದುಡ್ಡು ಕೊಟ್ಟಿರೋದು ವೇಸ್ಟ್ ಆಗಲ್ಲ. ಸ್ವಲ್ಪ ಕಲ್ಲುಪ್ಪಲ್ಲ, ಪುಡಿ ಉಪ್ಪು ಫ್ರೆಂಡ್ಸ್. ಇದಕ್ಕೆ ಹಸಿಮೆಣಸಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಫ್ರೆಂಡ್ಸ್. ಇನ್ನ ನೆಕ್ಸ್ಟ್ ಫ್ಲೇವರ್ ಇರ್ತೈತೆ. ಅಷ್ಟೆಲ್ಲ ಎನರ್ಜಿ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಕಿವುಚ್ಬೇಕು. ತಂಗಳ ಮುದ್ದೆ ಮಿಕ್ಕಿದ್ರೆ ಬೇಸಿಗೆ ಟೈಮಲ್ಲಿ ವೇಸ್ಟ್ ಮಾಡ್ಬೇಡ್ರಿ ಫ್ರೆಂಡ್ಸ್. ಇದನ್ನ ಟ್ರೈ ಮಾಡ್ರಿ. ಎಲ್ತಗೂ ಒಳ್ಳೇದು, ತಂಪಾಗಿರ್ತೈತೆ, ಕಣ್ಣೆಲ್ಲ ತಂಪಾಗ್ತೈತೆ. ಈಗ ಸದ್ಯಕ್ಕೆ ಹೊಟ್ಟೆ ತುಂಬತೈತೆ. ಇದನ್ನ ಒಂದು ಗ್ಲಾಸ್ ತುಂಬಾ ಹಾಕೋಬೇಕು ಫ್ರೆಂಡ್ಸ್. ಇದೇ ನನ್ನ ಬೆಸ್ಟ್ ಮಾರ್ನಿಂಗ್ ಟಿಫನ್. ಸೂಪರ್ ಇರ್ತೈತೆ. ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಫುಲ್ ಎನರ್ಜಿ ಬಂದೈತೆ. ಲೆಟ್ಸ್ ಸ್ಟಾರ್ಟ್ ಮನೆ ಕೆಲಸ ಫ್ರೆಂಡ್ಸ್. ಒಂದು ರಾಶಿ ಒಗೆಯೋ ಬಟ್ಟೆಗಳು, ಒಂದು ರಾಶಿ ತೊಳೆಯೋ ಪಾತ್ರೆಗಳು. ನಿನಗೆ ಬಂತು ಟೈಮು. ಇದನ್ನೆಲ್ಲ ನೋಡ್ಬಿಟ್ಟೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದೊಳಕ್ಕೂ ಭಯ ಆಗ್ಬಿಟ್ಟು ಇಷ್ಟೊತ್ತು ಕುಂತಿದ್ದೆ. ಎಷ್ಟೊತ್ತಿದ್ರು ನಾವೇ ಮಾಡ್ಬೇಕು. ಮಾನ ಮರದಿಲ್ದಿರೋ ಜನ್ಮ. ಟಾಮ್ಸಿ, ಇದು ನನಗೆ ಬೇಕಿತ್ತ ಟಾಮ್ಸಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ರೆ ಇಷ್ಟೊತ್ತು ಆರಾಮಾಗಿ ಎಲ್ಲ ಮುಗಿಸಿ ಆರಾಮಾಗಿ ಕೂತಿರ್ತಾ ಇದ್ದೆ. ಅದಕ್ಕೆ ಇನ್ಮೇಲೆ ಡಿಪ್ರೆಷನ್ಗೆ ಹೋಗೋಕ್ಕೂ ಮುಂಚೆ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬೇಕು. ಓಕೆ ಫ್ರೆಂಡ್ಸ್, ಕಿಚನ್ ಕ್ಲೀನಿಂಗ್ ಇದು ಸ್ಟಾರ್ಟ್ ಮಾಡಿದ್ದೀನಿ. ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನೆ ಮನೆ ಬಾಗಿಲು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಒಂದ್ ಕಡೆ ಸಪ್ಪು ಕುಂತಿದ್ದೆ. ಆದ್ರೂ ನೆನ್ನೆ ಚಿಕನ್ ಮಾಡಿರೋದ್ರಿಂದ ಇವತ್ತು ಒಂದ್ ಸ್ವಲ್ಪ ನೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಲಿಕ್ವಿಡ್ ಖಾಲಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೆ ನಾನೇ ಒಂದು ಹೋಮ್ ಮೇಡ್ ಲಿಕ್ವಿಡ್ ಮಾಡ್ತಾ ಇದ್ದೀನಿ. ಸಾರಿ, ಪ್ಯಾಕೆಟ್ ಮೇಡು. ಅದನ್ನ ಮಿಕ್ಸ್ ಮಾಡಿ ಹೋಮ್ ಮೇಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವೆರಿ ಇಂಟ್ರೆಸ್ಟಿಂಗ್. ಇದನ್ನ ಖಾಲಿ ಸ್ಪ್ರೇನ ಓಪನ್ ಮಾಡ್ಕೋಬೇಕು. ಇದು ಬಟ್ಟೆ ಒಗೆಯೋ ಲಿಕ್ವಿಡ್ ಫ್ರೆಂಡ್ಸ್. ಯಾವ್ದಾವ್ದಕ್ ಬಳಸ್ತಾ ಇದ್ದೀನಿ ಅಂದ್ರೆ ಮನೆ ಒರ್ಸಕ್ಕೆ, ಬಟ್ಟೆ ಒಗೆಯಕ್ಕೆ, ಮತ್ತೆ ಫ್ರಿಜ್ ಕ್ಲೀನಿಂಗ್ ಎಲ್ಲ ಬಳಸ್ತಾ ಇದ್ದೀನಿ. ಗಮ್ಮಂತೈತೆ ಅನ್ಬಿಟ್ಟು ಅದಕ್ಕೆ ಕಿಚನ್ ಕ್ಲೀನಿಂಗ್ ಬಳಸೋಣ. ಸ್ವಲ್ಪ ಲಿಕ್ವಿಡ್ ಅನ್ನು ಇದ್ರೊಳಗೆ ಹಾಕಿಕೊಳ್ಳಬೇಕು. ಯಾವ್ದೋ ಕಂಪನಿದು ಯಾವ್ದಕ್ಕೋ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟು ಲಿಕ್ವಿಡ್ ಹಾಕೊಂಡಿದ್ದೀರಾ ಫ್ರೆಂಡ್ಸ್. ಇಷ್ಟು ಅರ್ಧದಷ್ಟು ನೀರು ಹಾಕೋಬತ್ತೀನಿ ಈಗ. ಇಲ್ಲಿ ಫ್ರೆಂಡ್ಸ್, ಅರ್ಧ ಹಾಕೊಳಕೋಗಿ ಮುಕ್ಕಾಲ್ ಭಾಗ ಹತ್ರ ಹಾಕೋಬಿಟ್ಟಿದ್ದೀನಿ. ಇದನ್ನ ಕ್ಯಾಪ್ ಅನ್ನ ಹಾಕೊಂಡು ಶೇಕ್ ಮಾಡ್ಬಿಟ್ರೆ ಇಲ್ಲಿ ಫ್ರೆಂಡ್ಸ್ ಎಷ್ಟು ನೋರೇ ಬಂತು. ವೆರಿ ಪವರ್ಫುಲ್. ಇಷ್ಟೇ ಕಿಚನ್ ಸ್ಪ್ರೇ. ಓಪನ್ ಮಾಡ್ಬೇಕು. ಸೊ ಸಿಂಪಲ್. ಆದಷ್ಟು ಬೇಗ ಇನ್ನೊಂದು ಸ್ಪ್ರೇ ತಗೋತೀನಿ ಫ್ರೆಂಡ್ಸ್. ಆದ್ರೆ ಇದನ್ನ ಖಾಲಿ ಆದ್ಮೇಲೆ ತಗೋತೀನಿ. ಇದನ್ನ ನೀಟಾಗಿ ಬಟ್ಟೆನಲ್ಲಿ ಒರೆಸ್ಕೊಬಿಟ್ರೆ ನಮ್ ಕಿಚನ್ ಘಮ ಘಮ. ನೆನೆ ನಾನ್ ವೆಜ್ ಮಾಡಿದೀವಿ ಅಂತ ಹುಡುಕಿದ್ರು ಸಿಗಲ್ಲ ಸ್ಮೆಲ್ಲು.
ನಮ್ಮ ಕಿಚನ್ ಪಳ ಪಳ ಘಮ ಘಮ ಅಂತ ರೆಡಿ ಆಗ್ಬಿಡ್ತು. ಓಕೆ ಫ್ರೆಂಡ್ಸ್, ಈಗ ಅಡುಗೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಅಡುಗೆ ಮತ್ತೆ ಇದು ಎರಡು ಒಟ್ಟಿಗೆ ಆಗ್ತೈತೆ. ಶಿವಣ್ಣ ಅಲ್ಲ ನನಗೆ ಗಂಡ ಶಿವ ಊಟಕ್ಕೆ ಬರೋಷ್ಟ್ರಲ್ಲಿ ಬಿಸಿ ಬಿಸಿ ಅಡುಗೆನೂ ರೆಡಿ ಆಗಿರ್ತದೆ, ಬಟ್ಟೆನೂ ಒಗ್ದಾಗಿರ್ತಿದೆ. ಆಮೇಲೆ ಆರಾಮಾಗಿ ಕುತ್ಕೊಂಡು ಶಿವ ತಲೆ ತಿನ್ಬೋದು ಒಂದ್ ಸ್ವಲ್ಪ ಹೊತ್ತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ರಿಯಲ್ ಲೈಫ್ ಬಾಹುಬಲಿನ ಯಾವತ್ತಾದ್ರೂ ನೋಡಿದ್ದೀರಾ ಫ್ರೆಂಡ್ಸ್? ಇಲ್ಲಿ ವಾಷಿಂಗ್ ಮಿಷಿನ್ ಎತ್ಕೊ ಬರ್ತಾ ಇದ್ದೀರಾ ನಾನೇ ಫ್ರೆಂಡ್ಸ್. ನಾನೇ ವಾಷಿಂಗ್ ಮಿಷಿನ್ ನೀರು ಕುಡಿಯೋ ಚೊಂಬ್ ಎತ್ಕೊಂಬಂದಂಗೆ ಎತ್ಕೊ ಬರ್ತಾ ಇದ್ದೀನಿ. ವಾಷಿಂಗ್ ಮಿಷಿನು ಮತ್ತೆ ಡ್ರಮ್ಮು ಬಕೆಟು ಎಲ್ಲ ಎತ್ತಿಟ್ಕೊಬಿಟ್ಟಿದ್ದೀನಿ. ಪದೇ ನೀರು ಇಟ್ಕೊಳ್ಳೋದು ಬೇಡ ಅಂತ ಹಂಗೆ ಸೈಡಲ್ಲಿ ಹೋಗ್ಬಿಟ್ಟು ಪಕ್ಕದ ಮನೆ ಪೈಪ್ ನಂಗೆ ಎಳ್ಕೊ ಬಂದ್ಬಿಟ್ಟೆ ಎಸ್ಕೇಪ್ ಮಾಡ್ಕೊಂಡು. ಯಾಕಂದ್ರೆ ಅವ್ರು 15 ದಿನದಿಂದ ಇಲ್ಲ, ಅವ್ರು ಪ್ರೆಗ್ನೆಂಟ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಡೆಲಿವರಿ ಆಗಿತ್ತು. ಅದಕ್ಕೆ ಅವ್ರು ಹೋಗ್ಬಿಟ್ಟವ್ರೆ. ಅದಕ್ಕೆ ಅವ್ರು ಬರೋವರೆಗೂ ಈ ಪೈಪೆಲ್ಲ ನಾನೇ ಯೂಸ್ ಮಾಡ್ಕೋತೀನಿ. ಆ್ಯಕ್ಚುಲಿ ಈ ಪೈಪ್ ನಮ್ಮನೆ ಇದೆ ಫ್ರೆಂಡ್ಸ್. ಅವ್ರು ಬಂದ್ರಲ್ಲ ಹೊಸ್ದಾಗಿ, ಹಂಗಾಗಿ ಅವ್ರು ಕೊಟ್ಬಿಟ್ಟಿದ್ವಿ. ಮತ್ತೆ ನಾನೇ ಎತ್ಕೊಂಡೆ ಹಿಂಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಬೇಕಾಗ್ತಿತ್ತು ಅಂತ. ಅದೇ ಸೈಕಲ್ ಗ್ಯಾಪಲ್ಲಿ ನಮ್ಮ ಮಿನಿ ಗಾರ್ಡನ್ಗೆ ನೀರು ಹಾಕೋಬಿಡೋಣ ಅಂತ ಹಾಕೊಳ್ತಾ ಇದ್ದೀನಿ. ನಾವೇ ಬೇಸಿಗೆನಲ್ಲಿ 16 ಸಲ ನೀರು ಕುಡಿತೀವಿ, ಅಂಥದ್ರಲ್ಲಿ ಗಿಡಕ್ಕೆ ನೀರು ಹಾಕ್ಲೇಬೇಕು. ಅದಕ್ಕೆ ಬೆಳಗ್ಗೆ ಹೊತ್ತೇ ನೀರು ಹಾಕ್ಬಿಡ್ತೀನಿ. ಎಷ್ಟು ಹಾಕಿದ್ರೂ ಹಂಗೆ ಹೀರ್ಕೊಬಿಡ್ತೈತೆ. ಮತ್ತೆ ಬಾಗಲ್ಗೂ ನೀರು ಹಾಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಾಗಲ್ಗೆ ನೀರು ಹಾಕ್ಬಿಟ್ರೆ ಬೇಸಿಗೆ ಟೈಮಲ್ಲಿ ತಣ್ಣಗಿರ್ತೈತೆ. ಒಂದು ಸ್ವಲ್ಪ ಹೊತ್ತಾದ್ರೂ ವಾತಾವರಣ. ಬಿಸಿಲಾದ್ಮೇಲೆ ನೀರು ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಹಂಗೆ ಹಬೆ ಜಾಸ್ತಿ ಆಗ್ಬಿಡ್ತದೆ ಬಿಸಿ. ಹಂಗೆ ಪಕ್ಕದ ಮನೆ ತುಳಸಿ ದೇವಿಗೂ ಸ್ವಲ್ಪ ನೀರು ಹಾಕ್ತೆ. ಆಮೇಲೆ ಮೋಟ್ರ್ ಆಫ್ ಮಾಡಿಬಿಟ್ಟು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಹಾಕ್ಕೊಂಡು ಒಂದು ರಾಶಿ ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಕೈಯಲ್ಲಿ ಒಗೆಯಂಗಿದ್ರೆ ಇಷ್ಟು ರಾಶಿ ಬಟ್ಟೆ ಹಾಕ್ಕೊಳ್ತಾನೆ ಇರಲಿಲ್ವೇನೋ. ಅದೇ ಬಾಳೆ ಫ್ರೆಂಡ್ಸ್, ಲೈಫ್ ಟೈಮ್ ನಂದು ಇದೇ ಬಾಳೆ. ಚಿಕ್ಕ ವಯಸ್ಸಿಂದ ರಾಶಿ ಬಟ್ಟೆ ಒಗ್ದು ಅಭ್ಯಾಸ ಆಗ್ಬಿಟ್ಟು 1-2 ಜೊತೆ ಒಗೆಯೋಕ್ಕಾಗಲ್ಲ. ಅದಕ್ಕೆ ಹಿಂಗೆ ಹಾಕ್ಕೋತೀನಿ ನಾನು. ಇಲ್ಲಿ ಫ್ರೆಂಡ್ಸ್, ಅರ್ಧ ಕಟ್ಟು ಮೆಂತೆ ಸ್ವಲ್ಪ ಅವತ್ತಿಂದ ಹಂಗೆ ಉಳಿಸ್ಕೊಂಡಿದ್ದೆ. ಇದ್ರಲ್ಲಿ ಏನಾದ್ರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮೆಂತೆ ಬೇಳೆ ಸಾರು ಯಾವತ್ತೂ ಮಾಡಲಿಲ್ಲ. ಮೆಂತೆ ಹಾಕ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್, ಪಪ್ಪು ಥರ, ಅದು ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಶಿವ ಬಾತ್ ಮಾಡು ಅಂತಂತು. ಮೆಂತೆ ಬಾತು ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇದಕ್ಕೆ ಟೊಮೊಟೊ ಬಾತ್ಗೆ ಮೆಂತೆ ಮಿಕ್ಸ್ ಮಾಡ್ಬಿಡ್ತೀನಿ. ಅದೇ ನಮ್ಮ ಬಾತು. ಈಗ ಮೆಂತೆ ಮತ್ತೆ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಮನೆ ತಂದಿದ್ದು ಇವೆಲ್ಲದನ್ನು ಬಿಡಿಸಿಟ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಹಸಿಮೆಣಸಿನಕಾಯಿ ಇಲ್ಲ, ಪುದೀನ ಇಲ್ಲ, ಹಂಗಾಗಿ ಇರೋ ಐಟಮ್ಸ್ ಅಲ್ಲಿ ಸಿಂಪಲ್ ಆಗಿ ಮಾಡ್ಬೋದು ಫ್ರೆಂಡ್ಸ್. ಅವತ್ತು ಮಾಡಿದಲ್ಲ ಫ್ರೆಂಡ್ಸ್, ಟೊಮೊಟೊ ಬಾತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಖಾರದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸಖತ್ತಿಟ್ಟು ಫಿದಾಗ್ಬಿಟ್ಟಿದೆ. ಅದನ್ನೇ ಮಾಡ್ತೀನಿ. ವಾವ್, ಟೊಮೊಟೊ ಬಾತ್ ಮಾಡೋಕ್ಕೆ ನಾಟಿ ಟೊಮೊಟೊ ಇದ್ರೆ ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಇದನ್ನೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಂಗ್ ಇರಲಿ. ಓ ಶೆಟ್, ಮತ್ತೆ ಬಟ್ಟೆ ಹಿಂಡಾಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಏನಾದರೂ ಇದ್ರೆ ಈ ಥರ ವಾಷಿಂಗ್ ಮಿಷಿನ್ ತುಂಬ ಹೆಲ್ಪ್ ಆಗ್ತೈತೆ ಫ್ರೆಂಡ್ಸ್. ಈ ಥರ ವಾಷಿಂಗ್ ಮಿಷಿನ್ಗೆ ಒಂದು 4 ಜೊತೆ ಬಟ್ಟೆ ಹಾಕ್ಬಿಟ್ಟು ನಾವು ಮನೆ ಕೆಲಸ ಅದು ಮಾಡ್ಕೊಳ್ಳೋಷ್ಟರಲ್ಲೇ ಅದು ವಾಶ್ ಆಗಿಬಿಟ್ಟಿರ್ತೈತೆ. ಹಂಗಾಗಿ ಹೆಲ್ಪ್ ಆಗ್ತೈತೆ ಅಂತ ಅಂದ್ಕೊಂಡೆ. ಈ ವಾಷಿಂಗ್ ಮಿಷಿನ್ ನಾನು ಗಾರ್ಮೆಂಟ್ಸ್ಗೆ ಹೋಗುವಾಗ, ನಾನು ಫ್ಯಾಕ್ಟ್ರಿಗೆ ಹೋಗುವಾಗ ಯಾಕೆ ಸಿಕ್ಕಲಿಲ್ಲ ನನಗಿದು ಅಂತ ಅಂದ್ಬಿಟ್ಟು ದುಃಖನೂ ಆಗ್ತಿದೆ ಒಂದು ಕಡೆ. ಸದ್ಯ ಇವಾಗ ಸಿಕ್ತಲ್ಲ ಅಂದ್ಬಿಟ್ಟು ಖುಷಿನೂ ಆಗ್ತಿದೆ. ಮತ್ತೆ ಒಂದು ಟ್ರಿಪ್ಪು ವಾಷಿಂಗ್ ಆಗ್ತೆ. ಅದೇ ಫ್ರೆಂಡ್ಸ್, ಕಡಿಮೆ ಗಲೀಜಿರೋ ಬಟ್ಟೆಗಳು ಕಡಿಮೆ ಟೈಮಿಂಗ್ಸಲ್ಲಿ ಇಟ್ಕೊಂಡು ಹೋಗ್ಕೋತೀನಿ. ಶಿವಾದಾದರೆ ಒಂದು 15-20 ನಿಮಿಷ ಟೈಮಿಂಗ್ಸ್ ಇಡ್ತೀನಿ ಅಷ್ಟೇ. ಸೊಪ್ಪುಗಳನ್ನ ತಂದಿದ ತಕ್ಷಣ ಬಿಡಿಸಿಟ್ಕೊಬಿಟ್ರೆ ಫ್ರೆಶ್ ಆಗಿರ್ತವೆ. ಅಡುಗೆ ಮಾಡ್ಬೇಕಾದ್ರೆ ಪಟ್ ಅಂತ ಎತ್ಕೊಂಡು ತಟ್ ಅಂತ ತೊಳೆದಾಕ್ಬಿಟ್ಟು ಅಡುಗೆ ಮಾಡ್ತಾ ಇರ್ಬೋದು. ಅಡುಗೆ ಮಾಡೋದಿನೇ ಈ ಥರ ಬಿಡಿಸ್ಕೊಂಡು ಕುತ್ಕೊಂಡ್ರೆ ಎಷ್ಟು ಟೈಮ್ ಹಿಡಿತೈತೆ. ಒಂದು ಕಟ್ಟು ಮೆಂತೆ ಸೊಪ್ಪು, ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಬಿಡಿಸೋಷ್ಟಲ್ಲಿ 1 ಅವರ್ ಆಯಿತು ಫ್ರೆಂಡ್ಸ್. 1 ಅವರ್ ಯಾಕಾಯ್ತು ಅಂದರೆ ಮೆಂತೆ ತಂದು 1 ವಾರದ ಮೇಲೇನೆ ಆಗಿತ್ತು. ಜೊತೆಗೆ ಹಣ್ಣೆಲೇನೋ ಬಂದ್ಬಿಟ್ಟಿತ್ತು, ಕೆಲವೊಂದು ಕೊಳ್ತೋಗ್ಬಿಟ್ಟಿತ್ತು. ಅದಕ್ಕೆ ಸಪ್ರೇಟ್ ಮಾಡ್ಕೊಳಕ್ಕೆ ತುಂಬ ಟೈಮ್ ಹಿಡಿತು. ಇನ್ನು ಕೊತ್ತಂಬರಿ ಸೊಪ್ಪು, ನಾಟಿ ಸೊಪ್ಪು ತಂದ್ಬಿಟ್ಟಿದ್ದೆ. ಅದು ಸ್ವಲ್ಪ ಹಾಕಿದ್ರು ಸಾರಿಗೆ ಗಮ್ ಅಂತ ಇರ್ತೈತೆ. ಅದನ್ನಂತೂ ಒಂಚೂರು ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಬಿಡಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದ್ರಲ್ಲಿ ತುಂಬ ಲೇಟ್ ಆಗ್ಬಿಡ್ತು. ಇವತ್ತು ಶಿವಾಗ ಊಟಕ್ಕೂ ಸಹ ಲೇಟ್ ಆಗ್ಬಿಡ್ತು. ಅದಕ್ಕೆ ಗುರುಮ್ ಅಂತ ಇತ್ತು ಶಿವ. ಹೆಂಗಾರ ಇದ್ಕೊಳ್ಳಿ ಫ್ರೆಂಡ್ಸ್, ನಾವು ಡಿಪ್ರೆಷನ್ ಇದ್ದಾಗ ನಾವು ಲೇಟ್ ಆಗ್ತಿದೆ ಮನೆ ಕೆಲಸ. ಹಂಗಾಗಿ ಗಂಡ್ಮಕ್ಳು ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಕಾಳ್ಮೆಣಸು ಹಸಿತೈತಲ್ಲ ಫ್ರೆಂಡ್ಸ್, ಅದನ್ನು ಶುಂಠಿ ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕೊಂಡು, ಕಾಯಿ ತುರಿ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಅದನ್ನು ಹಾಕೋಬಿಟ್ಟೆ. ಆಮೇಲೆ ಧನಿಯಾ ಬೀಜ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಇವಿಷ್ಟನ್ನು ಹುರ್ಕೊಂಡೆ ಫ್ರೆಂಡ್ಸ್. ಇದೇ ಪೇಸ್ಟು. ಏನೇನು ಮನೇಲಿ ವೇಸ್ಟ್ ಆಗೋ ಐಟಮ್ಸ್ ಇತ್ತು ಅದನ್ನೆಲ್ಲ ಹಾಕೊಂಡಿದ್ದೀನಿ, ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಇದೇ ಡಿಫ್ರೆಂಟ್ ಆಗಿ ಮಾಡೋದು ಫ್ರೆಂಡ್ಸ್. ನಾನು ಪೇಸ್ಟ್ನ ರೆಡಿ ಮಾಡ್ಕೊಂಡು ಅದೇ ಜಾರ್ಗೆ ಈ ಸಲ ಟೊಮೊಟೊನು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಟೊಮೊಟೊ ಬತ್ತರ ಮಾಡಿದ್ರೆ ಹೆಂಗಿರ್ತೈತೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಯಾವಾಗಲೇ ನಾನು ರಿಪೀಟೆಡ್ ಆಗಿ ರೆಸಿಪಿ ಮಾಡಿದ್ರೆ ಅದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇರ್ತೀನಿ. ಆ ಟೇಸ್ಟ್ ಹೆಂಗಿರ್ತೈತೆ, ಈ ಟೇಸ್ಟ್ ಹೆಂಗಿರ್ತೈತೆ, ಬೆಸ್ಟ್ ಆಗಿರ್ತೈತೆ ಅಂತ ಅಂದ್ಬಿಟ್ಟು. ನಾಟಿ ಟೊಮೊಟೊ ಬೇರೆ ಅಲ್ಲ, ಸೂಪರ್ ಡೂಪರ್ ಆಗಿ ಬರ್ತೈತೆ ಬಾತು. ಪೇಸ್ಟ್ ಮಾಡಿ ಇಟ್ಕೊಂಡೆ. ಮೆಂತೆ ಸೊಪ್ಪು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಕೊತ್ತಂಬರಿ ಪುದೀನ ರೆಡಿ ಮಾಡಿ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬಳಸಿರೋ ಎಣ್ಣೆ ಇತ್ತು ಅದನ್ನೇ ಹಾಕೊಂಡು ಪಲಾವ್ ಎಲೆ ಹಾಕೊಂಡು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಪಲಾವ್ ಸಾಮಾನು ಏನು ಇದಕ್ಕೆ ಹಾಕೋತಾ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಮಿಕ್ಸಿಗೆ ಹಾಕಿ ರುಬ್ಕೊಬಿಟ್ಟಿದ್ದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತಿನ್ನುವಾಗ ಬಾಯಿಗೆ ಏನು ಸಿಗಬಾರ್ದು ಅಂತ ಅಂದ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ಮೆಂತೆ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತೆ ಕಹಿ ಹೊಡೆಯಲ್ವಾ ಅಂತ ಕೇಳ್ತೀರಾ ಫ್ರೆಂಡ್ಸ್. ನಾನು ಯಾವಾಗಲೇ ಮಾಡಿದ್ರು ಈ ಥರ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕಹಿ ಅನ್ಸಲ್ಲ. ಅದು ಬೇರೆ ನಾವು ಇಷ್ಟಪಟ್ಟು ತಿಂತೀವಲ್ಲ, ಕಹಿ ಅನ್ಸೋದೇ ಇಲ್ಲ. ಹಂಗಾಗಿ ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಬೇಕಾದ್ರೆ ಒಂದು ಘಮ ಬರ್ತಿದೆ ಫ್ರೆಂಡ್ಸ್. ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿರೋದಕ್ಕೂ ಏನೋ ಸೂಪರ್ ಆಗಿರ್ತೈತೆ. ಮತ್ತೆ ಕಾಯಿ ಹಾಕಿರೋದ್ರಿಂದ ತಳ ಅಂಟ್ಕೋತಾ ಇರ್ತೈತೆ ಜಾಸ್ತಿ. ಕೈ ಬಿಡ್ದಂಗೆ ಲೋ ಫ್ಲೇಮಲ್ಲೇ ಆಡಿಸ್ತಾ ಇರಬೇಕು. ಆಮೇಲೆ
ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕೋತಿದ್ದೀನಿ, ಟೊಮೊಟೊ ಪೇಸ್ಟು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ನಾಟಿ ಟೊಮೊಟೊದಲ್ಲಿ ಟೊಮೊಟೊ ಬಾತ್ ಮಾಡ್ಬೇಕು ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಏನಾರ ಮಾಮೂಲಿ ಫಾರಮ್ ಟೊಮೊಟೊದಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕೋಬೇಕು ಫ್ರೆಂಡ್ಸ್ ರುಬ್ಕೋಬೇಕಾರೆ, ಆವಾಗ ಹುಳಿಯಾಗಿ ಚೆನ್ನಾಗಿರ್ತೈತೆ. ಹುಳಿ ಇದ್ರೇನೆ ಅಲ್ಲ ಟೊಮೊಟೊ ಬಾತ್ ಅನ್ಸ್ಕೊಳ್ಳೋದು, ಹಂಗಂದ್ರೆ ಜಾಸ್ತಿ ಹುಳಿನೂ ಇರಬಾರ್ದು. ಈ ಥರ ಎಣ್ಣೆಲ್ಲ ಮೇಲೆ ತೇಲಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳಕ್ಕೆ ಹೋಗಿ ಹೆಚ್ಚಿಗೆನೇ ಹಾಕ್ಕೊಬಿಟ್ಟೆ ಫ್ರೆಂಡ್ಸ್. ಇಲ್ಲೇ ಮಾಡಿದ್ದು ಮಿಸ್ಟೇಕ್ ನಾನು. ಬ್ಯಾಡಗೆ ಮೆಣಸಿನ್ಕಾಯಿ ಏನು ಖಾರ ಇರ್ತೈತೆ ಅಂದ್ಬಿಟ್ಟು ಇದು ಹೆಚ್ಚಿಗೆ ಹಾಕ್ಕೊಂಡೆ. ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಇರ್ತೈತೆ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ನನಗೆ. ಅದು ತಿನ್ಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ, ನಾಟಿ ಕೊತ್ತಂಬರಿ ಬೇರೆ ಘಮ ಅಂತೈತೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅಕ್ಕಿ ತೊಳೆದು ಹಾಕ್ಕೊಳ್ಳೋದೆ ಫ್ರೆಂಡ್ಸ್. ಮಾಮೂಲಿ ನಾನು ಏನೇ ಮಾಡಿದ್ರು ರೇಷನ್ ಅಕ್ಕಿಲೇ ಮಾಡೋದು ಫ್ರೆಂಡ್ಸ್. ಬಿರಿಯಾನಿ ಮಾಡಿದ್ರೇ ರೇಷನ್ ಅಕ್ಕಿಲಿ ಮಾಡ್ತೀನಿ, ನಮ್ಮ ಬಾತ್ಗಳು ಮಾಡಲ್ಲ. ಅದಕ್ಕೆ ಪಕ್ಕದಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ. ನಾನು ಕಣ್ಣಾಳ್ತೀನಿ ಫ್ರೆಂಡ್ಸ್, ಯಾವಾಗಲೂ ನಾನು ನೀರನ್ನ ಗ್ಲಾಸಲ್ಲಿ ಅಳತೆ ತಗೊಳ್ಳಲ್ಲ, ಕಣ್ಣಾಳ್ತೆಲೆ ಹಾಕ್ಕೊಂಡು ಅದೇ ಮಾಮೂಲಿ ಎಷ್ಟು ಅಕ್ಕಿ ಇರ್ತೈತೋ ಅಷ್ಟು ಡಬಲ್ ನೀರು ಹಾಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಈ ಥರ ಕುದಿದು ಬಂದಮೇಲೆ ಆಮೇಲೆ ವಿಸಿಲ್ ಹಾಕ್ಬಿಟ್ಟು ಒಂದು ವಿಸಿಲ್ ಬರೆಸಿ ಅದು ಹೇರೆಲ್ಲ ಹೋದ್ಮೇಲೆ ಓಪನ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ರೆ ಬಿಸಿ ಬಾತ್ ರೆಡಿ. ಮೆಂತೆ ಬಾತ್ ಅಂತಂದ್ರೂ ಕರಿಬೋದು, ಟೊಮೊಟೊ ಬಾತ್ ಅಂತ ಕರಿಬೋದು, ಆಲ್ ಇನ್ ಒನ್ ಬಾತ್ ಅಂತಂದ್ರೂ ಕರಿಬೋದು. ಇಲ್ಲಿ ಫ್ರೆಂಡ್ಸ್ ಬಿಸಿ ಬಾತು. ಊಟ ನೋಡಿದ್ರೆ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಊಟ ಮಾಡ್ತಿದ್ದೀನಿ ಅನ್ನೋ ಥರ ಪ್ರತಿ ಸಲ ನನ್ನ ಫೀಲಿಂಗು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಚಟ್ನಿ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಅದೇನು ಮಾಡಿದ್ರು ಶಿವ ತಿನ್ನಲ್ಲ, ಅದಕ್ಕೆ ನಾನು ಮಾಡೋದಿಲ್ಲ. ನಾನು ಅದಕ್ಕೆ ಇದ್ರ ಜೊತೆಗೆ ಈರುಳ್ಳಿ ತಗೋತೀನಿ. ಸ್ಮೆಲ್ಗೆ ಫಿದಾಗ್ಬಿಡ್ಬೇಕು, ಆ ಥರ ಇದೆ. ಸೂಪರ್ ಇದೆ. ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಪ್ರತಿ ಸಲ ಮಾಡೋದಕ್ಕಿಂತ ಈ ಸಲ ಸಕ್ಕತ್ತಾಗಿ ಬಂದಿತ್ತು. ಚಕ್ಕೆ ಲವಂಗೆಲ್ಲ ಸಿಗ್ತಾ ಇದ್ರೆ ಒಂಥರ ಅಲ್ಲ ಫ್ರೆಂಡ್ಸ್, ಅದನ್ನ ಸಪ್ರೇಟ್ ಮಾಡ್ಕೊಂಡು ತಿನ್ನಕ್ಕೆ. ಅದಕ್ಕೆ ಇನ್ಮೇಲೆ ಈ ಥರನೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಕಾಡಕ್ಕೆ ಇಳಿತೀನಿ. ಮೊದಲು ಮನೆ ಒರೆಸ್ಬಿಟ್ಟು ಬಟ್ಟೆ ಜಲ್ಸಕ್ಕೆ ಕುತ್ಕೊಳ್ತೀನಿ ಫ್ರೆಂಡ್ಸ್. ನಾನು ಬಟ್ಟೆ ಜಾಸ್ತಿ ಒಣಗೋಷ್ಟಲ್ಲಿ ಮನೆ ಹೋಗ್ತೈತೆ. ಹಂಗೆ ಬಾಗಿಲಿಗೆ ನೀರು ಹಾಕ್ತೀನಿ, ಹಂಗೆ ಫ್ರೆಶ್ ಆಗಿ ಹಂಗೆ ರಂಗೋಲಿ ಹಾಕ್ತೀನಿ, ಹಂಗೆ ಸುಸ್ತಾಗಿ ಬಿದ್ದೋಗ್ತೀನಿ. ಇದೇನಪ್ಪ ಮಧು ಒಂದೇ ಬಕೆಟ್ ನೀರಲ್ಲಿ ಬಟ್ಟೆ ಜಾಸ್ತಾವಳಲ್ಲ, ಚಿಚ್ಚಿ ಅನ್ಕೋಬೇಡಿ ಫ್ರೆಂಡ್ಸ್. 2 ಸಲ ಜಾಸ್ಕೊಳ್ತೀನಿ. ಅದಕ್ಕೆ ಮೊದಲನೇ ಸಲ ಜಾಸ್ಕೊಂಡು ಹಿಂಡ್ಕೋಬೇಕಾದ್ರೆ ಜಾಸ್ತಿ ಎಫರ್ಟ್ ಹಾಕಿ ಹಿಂಡಕ್ ಹೋಗಲ್ಲ, ಕೈ ನೋವು ಬರ್ತೈತೆ ಅದಕ್ಕೋಸ್ಕರ. ಇವತ್ತು ನೀರ್ ಮನೇಲಿ ಎತ್ಕೊಂಡೋಗಿ ಬಟ್ಟೆಗಳು ಜಾಲ್ಸ್ಕೊತಾ ಇಲ್ಲ ಫ್ರೆಂಡ್ಸ್, ಇಲ್ಲೇ ಜಾಲ್ಸ್ಕೊತಾ ಇದೀನಿ. ನೀರ್ ಮನೇಲಿ ಇಕ್ಕಟ್ಟಾಗ್ತೈತೆ ನೋಡ್ರಿ, ಒಂದ್ ರಾಶಿ ಬಟ್ಟೆ ಐತೆ. ಹಂಗಾಗಿ ಮತ್ತೆ ಹೊರಗಡೆ ಮರದ ಕೆಳಗೆ ಕುತ್ಕೊಂಡು ಜಾಲ್ಸ್ಕೊತೀನಲ್ಲ, ಅಲ್ಲಿ ಕುತ್ಕೊಳ್ಳೋಣ ಅಂದ್ರೆ ತೆಂಗಿನ ಗರಿಗಳು ಯಾವ ಟೈಮಲ್ಲಿ ಬೀಳ್ತಾವೋ ಗೊತ್ತಾಗಲ್ಲ. ಆಮೇಲೆ ಇರೋದು ಒಬ್ಳೆ ಹೆಂಡ್ತಿ ಶಿವಾಗೆ ಯಾಕೆ ರಿಸ್ಕೋ ಅಂತ ಅನ್ಬಿಟ್ಟು ಶಿವನೇ ಹೇಳಿದ್ದು, ಇಲ್ಲೇ ನೀರ್ ಇಡ್ಕೋ, ಇಲ್ಲೇ ಜಾಲ್ಸ್ಕೊ, ಇನ್ಮೇಲೆ ಬೇಸಿಗೆ ಮುಗಿಯೋವರೆಗೂ ಅಂತ. ಕಷ್ಟ ಫ್ರೆಂಡ್ಸ್, ಬೇಸಿಗೆ ಮುಗಿಯೋರು ಮರದ ಕೆಳಗೆಲ್ಲ ಓಡಾಡಕ್ಕಾಗಲ್ಲ. ಮತ್ತೆ ನೀರ್ ಮನೇಲಿ ನನ್ನ ಪಾತ್ರೆ ತೊಳೆಯಕ್ಕೂ ಅದೇ ರೀಸನ್ನು. ಆಚೆ ತೆಂಗಿನ ಮರಗಳು ಜಾಸ್ತಿ ಇದಾವೆ, ಕಾಯಿಗೆ ಬಿತ್ತಂದ್ರೆ ಏನ್ ಗತಿ. ಸಾಮಾನ್ಯವಾಗಿ ತೆಂಗಿನಗರಿ ಮನುಷ್ಯರ ಮೇಲೆ ಬಿಡಲ್ಲ ಅಂತ ಹೇಳ್ತಾರೆ, ಬಿದ್ದು ಬಿಟ್ರೆ ಯಾಕೆ ನಮ್ಮ ಜವಾಬ್ದಾರಿಲಿ ನಾವು ಇರಬೇಕು. ದುರಂಕಾರದಲ್ಲಿ ಏನಂದ್ರೆ ಅದು ಮಾಡ್ಕೊಳಕ್ ಹೋಗ್ಬಾರ್ದು ಅಂತ ಅನ್ಬಿಟ್ಟು ಅದು ಮನೆ ಒರೆಸ್ಬಿಟ್ಟು ಬಟ್ಟೆ ಜಾಲ್ಸಕ್ಕೆ ಕುತ್ಕೊಂಡಿದ್ದೀನಿ. ಇವೆಲ್ಲ ಜಾಲ್ಸ್ಕೊಳ್ಳೋಷ್ಟರಲ್ಲಿ ಮನೆ ನೀಟಾಗಿ ಒಣಗೋಗ್ತೈತೆ. ಆಮೇಲೆ ನಾನು ಬಾಗಿಲು ಹಾಕೊಂಡು ಫ್ರೆಶ್ ಆಗಕ್ಕೆ ಹೋಗ್ಬೋದು ಅಂತ. ಒಣಗ್ದಿರೋ ಮನೆ ಬಾಗಿಲು ಹಾಕ್ಬಿಟ್ರೆ ಒಣಗೋದೇ ಇಲ್ಲ ನಮ್ಮ ಮನೆ. ಮೂಲೆನೆಲ್ಲ ಐತಲ್ಲ, ಬಿಸಿಲು ಬೀಳಲ್ಲ, ಏನು ಇಲ್ಲ. ಹಂಗಾಗಿ ಚೆನ್ನಾಗೈತೆ ಫ್ರೆಂಡ್ಸ್ ವಾತಾವರಣ. ಈ ಬೇಸಿಗೆ ಟೈಮಲ್ಲಂತೂ ಹೊರಗಡೆ ಕುತ್ಕೊಂಡ್ರೆ ತಣ್ಣಗಿರ್ತೈತೆ. ಆದ್ರೆ ಮಳೆಗಾಲದಲ್ಲಿ, ಈ ಬೇಸಿಗೆಗಾಲದಲ್ಲೂ ಕಷ್ಟನೇ. ನೋಡಿದ್ರೆ ಹಾವುಗಳು ಹೆಂಗ್ ಬರ್ತವೆ ಮನೆ ಹತ್ರ ಹುಡ್ಕೊಂಡು ಅಂತ. ಅವು ತಣ್ಣಗಿರೋ ಜಾಗಕ್ಕೆ ಬರ್ತಾವೆ ಪಾಪ. ನಮ್ಮ ಮನೆ ಮುಂದೆನೆ ತಣ್ಣಗೈತೆ, ಏನ್ ಮಾಡೋಕ್ಕೂ ಆಗಲ್ಲ. ಅವೇನು ನಮ್ಗೆ ತೊಂದರೆ ಮಾಡಲ್ಲ ಅಂತ ಅಂದಿದ್ರೆ ಆರಾಮಾಗಿ ಮನೆ ಒಳಗೆ ಕರ್ಕೊಬಿಡ್ತೈತೆ. ಆರಾಮಾಗಿ ಓಡಾಡ್ರಿ, ನಿಮ್ದೇ ಮನೆ ಅನ್ಕೊಳ್ರಿ ಅಂತ. ತೊಂದರೆ ಆಗ್ತೈತೆ ಪಾಪ. ಯಾಕೆ ನಾನು ನೋಡ್ದಿರಾ ತುಳಿದ್ಬಿಟ್ರೆ ನೈಟಲ್ಲಿ ಹಗಲಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆದರಿಕೆ ಅಷ್ಟೇ. ಶಿವ ಬೇರೆ ಬಂದು ನಾಗವಲ್ಲಿ ಥರ ನೋಡ್ಕೊಂಡು ಹೋಗ್ತಾಯಿತ್ತು. ಬೆಳಗ್ಗೆಯಿಂದ ಇಷ್ಟೇ ಕೆಲಸ ಮಾಡ್ಕೊಂಡೇ ಇದೆಯಾ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ರೊಚ್ಚಿಗೆದ್ಬಿಟ್ಟೆ ಫ್ರೆಂಡ್ಸ್. ನಾನು ಇಷ್ಟೇ ಕೆಲಸನ ಅಂತ ಅಂದ್ಬಿಟ್ರೆ ನಾನು ರೊಚ್ಚಿಗೆದ್ಬಿಡ್ತೀನಿ. ಅವ್ರಿಗೇನು ಗೊತ್ತು ಫ್ರೆಂಡ್ಸ್, ಬಟ್ಟೆ ಅದಾಗದೇ ವಾಷಿಂಗ್ ಮಿಷಿನ್ಗೆ ಹೋಗ್ಬಿಟ್ಟು ಅದಾಗದೇ ನೀರು ತುಂಬಿಕೊಂಡು ಅದಾಗದೇ ಒಗ್ದು ಹಿಂಡಿ ಒಣಗಾಕೋತೈತೆ ಅಂತ ಇಮ್ಯಾಜಿನೇಷನಲ್ಲಿ ಇದ್ದುಬಿಟ್ಟವ್ರೆ ಗಂಡು ಮಕ್ಕಳು. ಒಂದಿನ ಬಿಡಬೇಕು ಇಷ್ಟು ರಾಶಿ ಬಟ್ಟೆನ ಒಗ್ದು ಒಣಗಾಕ್ರಿ ಅಂತ ಗೊತ್ತಾಗ್ತೈತೆ. ಮತ್ತೆ ತುಂಬಾ ಜನ ಅವುಗಳು ಕಾಣಿಸೋದಕ್ಕೆ ನೀವು ಆ ಪೂಜೆ ಮಾಡ್ರಿ ಈ ಪೂಜೆ ಮಾಡ್ರಿ ಅಂತ ಹೇಳ್ತಾ ಇದ್ದೀರಿ ಫ್ರೆಂಡ್ಸ್. ಪ್ರತಿ ವರ್ಷ ನೋಡ್ತಾ ಇದ್ದೀನಿ ಇಷ್ಟಾವು ಕಾಣಿಸ್ಕೊಂಡಿಲ್ಲ. ಈ ವರ್ಷನೇ ಇಷ್ಟಾವು ಕಾಣಿಸ್ಕೊಳ್ಳೋಕೆ ಏನು ಕಾರಣ ಅಂತಂದ್ರೆ, ಆಗ ನರ್ಸರಿ ತುಂಬಾ ಗಿಡಗಳು ಮತ್ತೆ ಒಳಗಡೆಗೆಲ್ಲ ತುಂಬಾ ಬೈಲಿತ್ತು ಫ್ರೆಂಡ್ಸ್. ಬರೀ ಗಿಡಗಳು ಅಲ್ಲೇ ಇರ್ತಾ ಇದ್ದೋ ಅವುಗಳು. ನಾವು ಹೋಗಿ ಎಲ್ಲ ನೋಡ್ತಿದ್ವಿ ಅವುಗಳನ್ನ, ಅಲ್ಲೇ ಇರ್ತಾ ಇದ್ದೋ. ಈಗ ಅಲ್ಲೆಲ್ಲ ಬೈಲ್ ಮಾಡ್ಬಿಟ್ಟವ್ರೆ, ಬೆಳೆದಿರೋ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟು ಒಂಥರ ಕಾಡ್ತರ ಇತ್ತು ಮೊದಲು, ಅದನ್ನೆಲ್ಲ ಬೈಲ್ ಮಾಡ್ಬಿಟ್ಟವ್ರೆ. ಹಂಗಾಗಿ ಅವು ತಣ್ಣಗಿರೋ ಜಾಗ ಅಂದ್ರೆ ಮನೆ ಮುಂದೆನೆ ಗಿಡಗಳು ಇರೋದು, ಹಂಗಾಗಿ ಬರ್ತವೆ. ಆದ್ರೂ ನಿಮ್ಮ ಹತ್ರ ನಾನು ನೆಗ್ಲೆಕ್ಟ್ ಮಾಡಲ್ಲ. ಇದು ಪೂಜೆ ಮಾಡಕ್ಕೆ ಹೇಳಿದ್ದೀರಾ ಫ್ರೆಂಡ್ಸ್, ಮಾಡೇ ಮಾಡ್ತೀನಿ. ಎಲ್ಲಾ ಕೆಲಸ ಮುಗಿಸಿ ಪೂಜೆನೂ ಮುಗೀತು ಫ್ರೆಂಡ್ಸ್ ಇವತ್ತು. ಈಗ ಸಮಾಧಾನ ಆಯ್ತು. ಇವತ್ತು ಒಂದು ಅರ್ಥ ಆಯ್ತು, ಎಷ್ಟೇ ಕಷ್ಟ ಆದ್ರೂ ಬೆಳಗ್ಗೆ ಹೊತ್ತೇ ನಾವು ಪೂಜೆ ಮಾಡ್ಕೊಬಿಡ್ಬೇಕು. ಸ್ವಲ್ಪ ಏನಾದ್ರು ಅಯ್ಯೋ ಇವತ್ತಾಗಲ್ಲ ಅಂತ ಕುತ್ಕೊಂಡ್ರೆ ಮುಗೀತು ಆ ಕೆಲಸ ಅವತ್ತು. ನಾನು ಜಾಸ್ತಿ ಸೋಂಬೇರಿ ಅಲ್ಲ ಫ್ರೆಂಡ್ಸ್, ನನಗೆ ಮನೆ ಕೆಲಸ ಮುಗಿಯೋ ತನಕ ನೆಮ್ಮದಿ ಇರಲ್ಲ. ಒಂದ್ ಕಡೆ ಕುತ್ಕೊಳ್ಳಲ್ಲ ನಾನು. ಒಂದೊಂದ್ಸಲ ಹಿಂಗಾಗ್ಬಿಡ್ತೀನಿ. ನಾನೇ ಬುಕ್ ಆದೆ ಸರಿಯಾಗಿ, ಪರವಾಗಿಲ್ಲ.
ಎಲ್ಲ ಕೆಲಸ ಮುಗಿಸ್ತಾ, ಇಲ್ಲಾಂದ್ರೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ನನಗೆ. ಇವತ್ತು ದಿನ ವೇಸ್ಟ್ ಮಾಡ್ತಲ್ಲ ಅನ್ಕೋತಾ ಇದೆ. ಆಗ್ಲಿಂದ ನೋಡ್ತಾ ಇದೀನಿ, ಯಾಕೆ ಸಪ್ಪಕ್ ಕುಂತಿರೋದೀಗ? ಸರಿ ಬಾಯಿಲಿ. ನಮ್ಮ ಮಧ್ಯಾಹ್ನದಿಂದ ಮಾತಾಡಿಸ್ಲಿಲ್ಲ, ಬಿಸಿ ಆಗ್ಬಿಟ್ಟಿದ್ದೆ, ಅದಕ್ಕೆ ಮುನ್ಸ್ಕೊಂಡ್ ಕೂತಾವನೆ ಅವನು. ಬಾಯಿಲಿ ಬಪ್ಪ. ಅವನು ಮುನ್ಸ್ಕೊಂಡವನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅವ್ನಿಗೆ ಅನ್ನಕ್ಕೆ ಇಟ್ಬಿಡ್ತೀನಿ. ಪಲಾವ್ ತಿನ್ನಲ್ಲ ಅವನು, ಅವನಿಗೆ ಹಾಲು ಅನ್ನ ಕೊಡ್ಬೇಕು ಇವತ್ತು. ನಾಳೆ ದೋಸೆ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಇದು ದೋಸೆಗೂ ನೆನೆಸಿದ್ದೀನಿ ಕಡಲೆಬೇಳೆ. ಮೆಂತೆ ನೆನ್ಸೋದು ಮರ್ತ್ಬಿಟ್ಟೆ ಫ್ರೆಂಡ್ಸ್ ಇವತ್ತು. ಮೆಂತೆ ಕಾನ್ಸೆಪ್ಟ್ ಫ್ರೆಂಡ್ಸ್ ಈಗ ಒಂದು 2 ವರ್ಷದಿಂದ ನೋಡ್ತಾ ಇರೋದು. ಅದಕ್ಕೂ ಮುಂಚೆ ದೋಸೆಗೆ ನೆನ್ಸೋಬೇಕಾದ್ರೆ ಮೆಂತೆ ನೆನ್ಸ್ಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ. ಆಮೇಲೆ ಅರ್ಥ ಮಾಡ್ಕೊಂಡಿದ್ದು. ಹಂಗಾಗಿ ಮೆಂತೆ ಎಲ್ಲ ಅಂದ್ರೂ ನಡೀತೈತೆ. ತಮಗೆ ಬೇಗ ಬೇಗ ಅನ್ನ ಮಾಡ್ಬೇಕು ಫ್ರೆಂಡ್ಸ್. ಅನ್ನ ಹಾಲು ಹಾಕಿಟ್ಟಿದ್ದೀನಿ, ತಣ್ಣಗಾಗ್ತೈತೆ. ಇವನು ಅದನ್ನೆಲ್ಲ ಬಿಟ್ಟು ಎಲೆ ತಿಂತಾವನೆ, ಎಲೆ ಒಣಗಿರೋ ಎಲೆ. ತಡ್ಕೊಳ್ಳೋ ಇನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ, ಬಿಸಿ. ಅದಕ್ಕೆ ಫ್ಯಾನ್ ಹಾಕಿಟ್ಟಿದ್ದೀನಿ. 5 ನಿಮಿಷ ತಣ್ಣಗಾಗ್ತೈತೆ ಅನ್ನ. ಓಹೋ, ಮುನ್ಸು ಬೇರೆ ಬರ್ತೈತಿ ಇವನಿಗೆ. ಜಂಬ ಜಾಸ್ತಿ. ಬೇಗ ತಿನ್ಕೋ. ತಿಂತಾರೋ, ನಾನು ಇಟ್ಟು ಬಿಟ್ಟು ಬರ್ತೀನಿ. ದೋಸೆ ಹಿಟ್ಟಿಗೆ ಅನ್ನನೂ ಹಾಕಿ ರುಬ್ಕೋತಾ ಇದ್ದೀನಿ. ಇವತ್ತು 8 ಗಂಟೆ ಫ್ರೆಂಡ್ಸ್. ಈಗ ದೋಸೆ ಹಿಟ್ಟು ರುಬ್ತಾ ಇರೋದು ನಾನು. ಶಿವ ಇಷ್ಟೊತ್ತಿಗೆ ಮಲಗ್ಬಿಟ್ಟೈತೆ. ಯಾಕಂದ್ರೆ ಇವತ್ತು ಹೆವಿ ಕೆಲಸ ಇತ್ತು. ಬೇಸಿಗೆ ಟೈಮಲ್ಲಿ ಯಾರಾದ್ರೂ ಕೆಲಸದವ್ರು ಬಂದಿಲ್ಲ ಅಂದ್ರೆ ಶಿವ ಮೇಲೆ ಜಾಸ್ತಿ ಕೆಲಸ ಬೀಳ್ತೈತೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಮನೆ ಹತ್ರ ಗಿಡಗಳಿಗೆ ನೀರ್ ಹಾಕಿದ್ರೇನೆ ಅದು ಹೀರ್ಕೊಬಿಡ್ತೈತೆ ಬೇಸಿಗೆಗಾಲದಲ್ಲಿ. ಅಂಥದ್ರಲ್ಲಿ ಇಷ್ಟು ದೊಡ್ಡ ತೋಟಕ್ಕೆ ನೀರ್ ಹಾಕ್ಬೇಕು ಅಂದ್ರೆ ಎಷ್ಟು ಕಷ್ಟ. ಅದಕ್ಕೆ ಬಂದ ತಕ್ಷಣನೇ ಬೆಳಗ್ಗೆ ಮಾಡಿದ್ದಿತ್ತಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಮಾಡಿದ್ದು ಮೆಂತೆ ಬಾತು, ಅದನ್ನೇ ತಿಂತು. ಬೇರೆ ಏನು ಅಡುಗೆ ಮಾಡಕ್ ಹೋಗ್ಬೇಡ, ಇದು ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ತಿನ್ಬಿಟ್ಟು ಮಲ್ಕೊಬಿಡ್ತು. ಅದಕ್ಕೆ ನಾನು ತಲೆ ತಿನ್ನಕ್ ಹೋಗಿಲ್ಲ ಇವತ್ತು, ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ನಾನು ಹೆಲ್ಪ್ ಮಾಡ್ದಾಕ್ ಬರ್ತೀನಿ ಅಂದ್ರೂ ಬೇಡ ಅಂತ ಅಂತು. ಸುಸ್ತಾಗ್ಬಿಟ್ಟಿತ್ತು ಪಾಪ ಇವತ್ತು. ಓಕೆ ಫ್ರೆಂಡ್ಸ್, ರಾತ್ರಿ ಶಿವ ಬೇಗ ಮಲಗ್ಬಿಡ್ತು. ಅದಕ್ಕೆ ಇವಾಗ ವಿಶ್ ಮಾಡ್ತಾ ಇದೀವಿ. ಮಮತಾ ಸಿಸ್ಟರ್, ಹರೀಶಣ್ಣ 6ನೇ ಹ್ಯಾಪಿ ಆನಿವರ್ಸರಿ. ಶ್ರುತಿ ಸಿಸ್ಟರ್ ಹಾಯ್. ನಾಗೇಶಣ್ಣ, ಪೂಜಾ ಸಿಸ್ಟರ್ 20 ಹ್ಯಾಪಿ ಆನಿವರ್ಸರಿ. ಆರ್ಯ 22 ಹ್ಯಾಪಿ ಬರ್ತಡೇ. ಸಾರಿ 12 ಹ್ಯಾಪಿ ಬರ್ತಡೇ. ಚರಣ್ 7ನೇ ಹ್ಯಾಪಿ ಬರ್ತಡೇ. ಹರ್ಷ 10ನೇ ಹ್ಯಾಪಿ ಬರ್ತಡೇ. ಖುಷಿ ಕೌಶಿಕ್ ಹಾಯ್. ಕುಶಾಲ್ ಮುದ್ದು 3ನೇ ಹ್ಯಾಪಿ ಬರ್ತಡೇ. ವಿನುತಾ ಸಿಸ್ಟರ್ 6ನೇ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್. ಗುಡ್ ನೈಟ್ ಅಲ್ಲ.